ಶಾಸಕರ ಮುಂದೆ ಮಂಡಿಯೂರಿದ್ದಾರೆ ಜಿಲ್ಲಾಧಿಕಾರಿ. ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿ ಮಂಡಿಯೂರಿ ಕುಳಿತು ಜಿಲ್ಲಾಧಿಕಾರಿ ಮನವಿಯನ್ನ ಮಾಡಿಕೊಂಡಿರೋದು ಚರ್ಚೆಗೀಡಾಗಿದೆ. ದಾವಣಗೆರೆ ಡಿಸಿ ಡಾಕ್ಟರ್ ಗಂಗಾಧರ್ ಸ್ವಾಮಿ ನಡೆ. ಶಾಸಕರ ಮುಂದೆ ಡಿಸಿ ಇಲ್ಲಿ ಮಂಡಿಯೂರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿ ಮಂಡಿಯೂರಿ ಕೂತು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಿಸಿಐ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಶಾಸಕ ಬಸವರಾಜ ಶಿವಗಂಗಾ ಅವರು. ನಲ್ಲೂರು ಪ್ರಾಥಮಿಕ ಕೃಷಿ ಪತ್ತಿನ ಅಕ್ರಮ ಕುರಿತಂತೆ ಶಾಸಕರು ಧರಣಿ ಮಾಡ್ತಾ ಇದ್ರು. ಆಗ ಮಂಡಿಯೂರಿ ಕುಳಿತ ಪ್ರತಿಭಟನೆಯನ್ನ ಕೈ ಬಿಡಿ ಅಂತ ಹೇಳಿ ಡಿಸಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚುನಾವಣೆ ಅಲ್ಲಿವರೆಗೂ ಆಗೋದಿಲ್ಲ. ಅಕ್ರಮ ಆಗಿದ್ರೆ ಖಂಡಿತ ಅವ್ರನ್ನ ಸಸ್ಪೆನ್ಷನ್ ಆಗಲ್ಲ ಸರ್. ನೀವೇನೇ ನೀವೊಬ್ಬ ಅಧಿಕಾರಿಯಾಗಿ ಅದು ಕಡೆ ಹ್ಯುಮ್ಯಾನಿಟಿ ಬೇಸ್ ಮೇಲೆ ಸರ್ ಲೋಗೋ ಕೊಡಿ ಸರ್. ಜಿಲ್ಲಾಧಿಕಾರಿಗಳು ಶಾಸಕರ ಮುಂದೆ ಮಂಡಿಯೂರಿ ಕೂತಿದ್ದಾರೆ. ಪ್ರತಿಭಟನೆ ಮಾಡ್ತಾ ಇದ್ರು ಶಿವಗಂಗಾ ಅವರು. ಆ ಸಂದರ್ಭದಲ್ಲಿ ಅವರು ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳು ಈ ರೀತಿಯಾಗಿ ಅವರ ಪ್ರತಿಭಟನೆ ಮಾಡದ ಹಾಗೆ ಒಂದಷ್ಟು ಮನವಿ ಮಾಡುವ ಪ್ರಯತ್ನ ಮಾಡಿದ್ರು. ಧರ್ಮಸ್ಥಳದಲ್ಲಿ ತಿರುಪತಿ ಮಾಡೆಲ್. ಇನ್ನು ಮುಂದೆ ಕ್ಯೂ ಅಲ್ಲಿ ನಿಲ್ಲುವ ಸ್ಥಿತಿ ಇರಲ್ಲ. ಭಕ್ತರಿಗಾಗಿ ವಿಶೇಷ ವ್ಯವಸ್ಥೆ, ಹೈಟೆಕ್ ಸೌಲಭ್ಯ. ಧರ್ಮಸ್ಥಳದ ಶ್ರೀ ಸಾನ್ನಿಧ್ಯ. ಇದೀಗ ತಿರುಪತಿ ಮಾದರಿಯಲ್ಲಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲೂ ಕ್ಯೂ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ. ಕೆಲ ಹೊತ್ತಲ್ಲೇ ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಉದ್ಘಾಟನೆಯಾಗಲಿದೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆ. ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಪರಿಕಲ್ಪನೆಯಡಿ ಕ್ಯೂ ಕಾಂಪ್ಲೆಕ್ಸ್ ಅತ್ಯಾಕರ್ಷಕವಾಗಿ ವಿನ್ಯಾಸಗೊಂಡಿದೆ. ವೈಜ್ಞಾನಿಕವಾಗಿ ರೂಪಿತವಾದ ಶ್ರೀ ಸಾನ್ನಿಧ್ಯ ಭವನ 12,000 ಆಸನದ ಸಾಮರ್ಥ್ಯ ಹೊಂದಿದೆ. 2.75 ಲಕ್ಷ ಚದರ ಅಡಿ ವಿಸ್ತೀರ್ಣದ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಭಕ್ತರ ಅನುಕೂಲಕ್ಕೆ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. 16 ವಿಶಾಲ ಸಭಾಭವನಗಳಲ್ಲಿ ಭಕ್ತರು ವಿಶ್ರಾಂತಿ ಪಡೆಯಬಹುದಾಗಿದೆ. ಇಲ್ಲಿವರೆಗೂ ಕೇಳಿಬಂದಂತಹ ಒಂದಷ್ಟು ಆರೋಪ ಅಂತ ಹೇಳಿದ್ರೆ, ಅಲ್ಲಿ ಭಕ್ತರು ಸರತಿ ಸಾಲಲ್ಲಿ ನಿಲ್ಲಬೇಕು, ಬಹಳ ಕ್ಯೂ ಇರುತ್ತೆ, ಬಿಸಿಲಲ್ಲಿ ಕಾದು ನಿಲ್ಬೇಕಾದಂತಹ ಪರಿಸ್ಥಿತಿ, ಮಂಜುನಾಥನ ದರ್ಶನವನ್ನ ಆ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಇತ್ತು. ಆದರೆ ಇದೀಗ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವಂತಹ ಶ್ರೀ ಸಾನ್ನಿಧ್ಯ ಭವನ ಇವತ್ತು ಉದ್ಘಾಟನೆ ಆಗಲಿದೆ. 600-800 ಮಂದಿ ವಿಶ್ರಾಂತಿ ಪಡೆದುಕೊಳ್ಳಲು ಅವಕಾಶ ಇದೆ. ಕ್ಷೇತ್ರ ಧರ್ಮಸ್ಥಳದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಭವ್ಯವಾದ ಕ್ಯೂ ಕಾಂಪ್ಲೆಕ್ಸ್ ನ ಒಳಭಾಗದಲ್ಲಿ ನಾವಿದ್ದೇವೆ. ಒಳಭಾಗಕ್ಕೆ ಬರುವಂತಹ ಭಕ್ತರಿಗೆ ಮೊದಲ ದರ್ಶನ ಆಗೋದು ಆಕರ್ಷಕವಾದ ಈ ಚಿತ್ರ. ಇದರಲ್ಲಿ ಪ್ರಮುಖವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆದ್ರೆ ಆನಂತರವಾಗಿ ರಥ, ಆನಂತರವಾಗಿ ದೇವರನ್ನು ಹೊತ್ತಿರುವಂತದ್ದು, ಆನಂತರವಾಗಿ ರಥೋತ್ಸವ, ಆನಂತರವಾಗಿ ಸಿಗೋದು ಬಸದಿ ಮತ್ತು ಬಾಹುಬಲಿಯ ಮೂರ್ತಿ. ಆ ಒಳಭಾಗಕ್ಕೆ ಹೋಗೋಣ. ಈ 2 ಫ್ಲೋರ್ ಅಂತಸ್ತಿನ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಸುಮಾರು 16 ಭವನಗಳನ್ನ ನಿರ್ಮಾಣ ಮಾಡಲಾಗಿದೆ. ಪ್ರಮುಖವಾಗಿ ಆ ಒಳಭಾಗಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾರೆ ಅನ್ನೋದನ್ನ AI ಕ್ಯಾಮೆರಾ ನಿರ್ಧಾರ ಮಾಡುತ್ತೆ. ಆನಂತರವಾಗಿ ಇಲ್ಲಿರುವಂತಹ 2 ಡಿಸ್ಪ್ಲೇಗಳು ಪ್ರಮುಖವಾಗಿ 16 ಭವನದಲ್ಲಿ ಬರುವಂತ ಭಕ್ತ ಯಾವ ಭವನಕ್ಕೆ ಹೋಗ್ಬೇಕು ಅನ್ನೋದನ್ನ ಈ ಡಿಸ್ಪ್ಲೇ ಅಲ್ಲಿ ತೋರಿಸಲಾಗುತ್ತೆ. ಪ್ರಮುಖವಾಗಿ ಒಳಭಾಗಕ್ಕೆ ಹೋಗೋಣ ನಾವೀಗ. ಗ್ರೌಂಡ್ ಫ್ಲೋರ್ ನ ಒಳಭಾಗದಲ್ಲಿ ಆ ಭವನಗಳು ಯಾವ ರೀತಿಯಾಗಿದೆ. ಈ ಎಲ್ಲ ಭವನಗಳು ಒಂದೇ ರೀತಿಯಾಗಿ ನಿರ್ಮಾಣಗೊಂಡಿರುವಂತದ್ದು. ಬಹಳ ಸಾಂಪ್ರದಾಯಿಕವಾಗಿ ಈ ಭವನಗಳನ್ನ ನಿರ್ಮಾಣ ಮಾಡಲಾಗಿದೆ. ಒಳಭಾಗಕ್ಕೆ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಬಾಗಿಲನ್ನ ಗಮನಿಸಬಹುದು. ಸಂಪೂರ್ಣವಾದ ಮರದ ಕೆತ್ತನೆಯನ್ನ ಮಾಡಲಾಗಿರುವಂತದ್ದು ನೋಡೋಕೆ ಬಹಳಷ್ಟು ಆಕರ್ಷಕವಾಗಿದೆ. ಮತ್ತು ಈ ಕ್ಯೂ ಕಾಂಪ್ಲೆಕ್ಸ್ ಬಹಳಷ್ಟು ಪ್ರಶಾಂತತೆಯ ವಾತಾವರಣ ನಿರ್ಮಾಣ ಮಾಡಿರುವಂತದ್ದು. ಒಳಭಾಗಕ್ಕೆ ಹೋದ್ರೆ ಸುಮಾರು 26 ಡಿಗ್ರಿ ಸೆಲ್ಸಿಯಸ್ ಅನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಏರ್ ಫ್ರೆಶ್ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಎಷ್ಟೇ ಹೊರಭಾಗದಲ್ಲಿ ಶೆಕೆ ಇದ್ರೂ ಕೂಡ ಒಳಭಾಗದಲ್ಲಿ ಯಾವುದೇ ರೀತಿಯಾಗಿ ಶೆಕೆಯ ವಾತಾವರಣ ಆಗಬಾರ್ದು ನಿಟ್ಟಿನಲ್ಲಿ ಏರ್ ಫ್ರೆಶ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತು ಒಳಭಾಗದ ವಿನ್ಯಾಸಗಳನ್ನ ಗಮನಿಸ್ತಾ ಕೂಡ ಹೋದ್ರೆ ಬಹಳಷ್ಟು ಸಾಂಪ್ರದಾಯಿಕ ಶೈಲಿಯನ್ನ ಕಾಣ್ತಾ ಇದೀವಿ. ಲೈಟ್ ಆಗಿರ್ಬೋದು, ಈ ಮರದ ಕೆತ್ತನೆಗಳು ಆಗಿರ್ಬೋದು, ಸಿಮೆಂಟ್ನ ಕೆತ್ತನೆ ಆಗಿರ್ಬೋದು, ಎಲ್ಲವೂ ಕೂಡ ಸಾಂಪ್ರದಾಯಿಕ ಶೈಲಿಯನ್ನ ಗಮನಿಸ್ತಾ ಇದ್ದೀವಿ. ಸುಮಾರು 2,75,000 ಚದರ ಮೀಟರ್ ವ್ಯಾಪ್ತಿಯಲ್ಲಿ ಈ
ಭವ್ಯವಾದ ಕ್ಯೂ ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಒಂದು ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಸುಮಾರು 600 ಜನ ವ್ಯವಸ್ಥೆ ಕೂತ್ಕೋಬಹುದು. ಇಲ್ಲಿ ಟಿವಿಯನ್ನ ಗಮನಿಸ್ತಾ ಇದ್ದೀರಿ. ಈ ಟಿವಿಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಬರ್ತಾ ಇರತ್ತೆ ಮತ್ತು ಈ ಭವನದ ಒಳಭಾಗದಲ್ಲಿ ಕೂತಂತಹ ವ್ಯಕ್ತಿ ತಾವು ಎಷ್ಟು ಗಂಟೆಗೆ ದೇವರ ದರ್ಶನವನ್ನು ಮಾಡಬಹುದೆಂಬ ನಿಖರವಾದ ಮಾಹಿತಿಯನ್ನ ಹಾಕ್ತಾರೆ. ಕೆಳಭಾಗದಲ್ಲಿ ಸ್ಕ್ರಾಲಿಂಗ್ ಕೂಡ ಆಗ್ತಾ ಇರುವಂತದ್ದು 3 ಭಾಷೆಗಳಲ್ಲಿ ಈ ರೀತಿಯ ಮಾಹಿತಿಗಳನ್ನು ಹಾಕ್ತಾರೆ. ಚೇರ್ನ ವ್ಯವಸ್ಥೆಯನ್ನು ಗಮನಿಸ್ತಿದ್ದೀರಿ. ಸುಮಾರು 600 ಆಸನದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. 16,000 ಜನ ಏಕಕಾಲದಲ್ಲಿ ಈ 2 ಫ್ಲೋರ್ನ ಭವನದಲ್ಲಿ ಕೂತು ಸ್ವಾಮಿಯ ದರ್ಶನವನ್ನ ಮಾಡಬಹುದು. ಬಂದಂತಹ ಭಕ್ತರಿಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಇದು ಕುಡಿಯುವ ನೀರಾಗಿರ್ಬೋದು, ಆನಂತರವಾಗಿ ಸಿಗುವಂತದ್ದು ಜೆಂಟ್ಸ್ ಟಾಯ್ಲೆಟ್ ಆಗಿರ್ಬೋದು. ಆ ಟಾಯ್ಲೆಟ್ ಕೂಡ ಅಷ್ಟೇ ಬಹಳಷ್ಟು ಶುಚಿತ್ವಕ್ಕೆ ಮೇಂಟೈನ್ ಅನ್ನ ಕೊಡಲಾಗಿದೆ ಮತ್ತು ಶುಚಿತ್ವಕ್ಕೆ ಬಹಳಷ್ಟು ಆದ್ಯತೆಯನ್ನು ಕೊಡಲಾಗಿದೆ. ಎಲ್ಲ ಸೇಫ್ಟಿ ಪ್ರಿಕಾಷನರಿಗಳನ್ನ ಈ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಮಾಡಲಾಗಿರುವಂತದ್ದು. ಬಹಳಷ್ಟು ಕೂಲ್ ಆಗಿ ಇಲ್ಲಿ ಕೂತು ಆನಂತರವಾಗಿ ಸ್ವಾಮಿಯ ದರ್ಶನ ಮಾಡಬಹುದು. ಎಲ್ಲ 16 ಭವನಗಳಲ್ಲಿ ಈ ರೀತಿಯಾಗಿ ಫೀಡಿಂಗ್ ರೂಮ್ ಅನ್ನ ಮಾಡಲಾಗಿರುವಂತದ್ದು. ಈ ಫೀಡಿಂಗ್ ರೂಮ್ ನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಂದಂತ ತಾಯಂದ್ರಿಗೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅಂದ್ರೆ ಈ ರೀತಿಯಾಗಿ ಫೋಲ್ಡ್ ಮಾಡಬಹುದು ಮತ್ತು ಇಲ್ಲಿ ಮಕ್ಕಳನ್ನ ಮಲಗಿಸಿ ಅವರು ವಾಶ್ರೂಮ್ಗೆ ಹೋಗಬಹುದು. ಒಂದ್ ವೇಳೆ ಆ ತಾಯಂದ್ರಿಗೆ ಮಕ್ಕಳಿಗೆ ಹಾಲನ್ನ ಫೀಡಿಂಗ್ ಮಾಡಬೇಕಾದಂತಹ ವ್ಯವಸ್ಥೆಗಳನ್ನ ಕೂಡ ಇಲ್ಲಿ ಒಳಭಾಗದಲ್ಲಿ ಮಾಡಲಾಗಿದೆ. ಎಲ್ಲ 16 ಭವನಗಳಲ್ಲಿ ಈ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಮತ್ತು ಯಾರು ಕೂಡ ಹಸಿದು ಸ್ವಾಮಿಯ ದರ್ಶನವನ್ನ ಮಾಡಬಾರದು ಎಂಬ ಉದ್ದೇಶದಿಂದ ಉಪಹಾರದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅದು ಕೇಸರಿ ಬಾತ್, ಉಪ್ಪಿಟ್ಟು ಈ ರೀತಿಯಾಗಿ ಪ್ರತಿನಿತ್ಯ ಪ್ರತಿ ಗಂಟೆಗಳಲ್ಲಿ ಉಪಹಾರದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನ ಮಾಡಿ ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಭವ್ಯವಾದ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉದ್ಘಾಟನೆ ಮಾಡಲಾಗಿದೆ ಮತ್ತು ಎಲ್ಲ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಭಕ್ತರಿಗೆ ಉಪಯೋಗಕಾರಿಯಾಗುವಂತಹ ಇಡೀ ದೇಶದಲ್ಲಿ ಇಂತಹ ಯಾವುದೇ ವ್ಯವಸ್ಥೆಗಳು ಇಲ್ಲ. ಕ್ಷೇತ್ರ ಧರ್ಮಸ್ಥಳ ಇಡೀ ದೇಶದಲ್ಲಿ ಪ್ರಥಮವಾಗಿ ಇಂತಹ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಹಾಗಾಗಿ ಬರುವಂತಹ ಎಲ್ಲ ಭಕ್ತರು ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಭವ್ಯವಾದ ಕ್ಯೂ ಕಾಂಪ್ಲೆಕ್ಸ್ಗೆ ಬಂದು ಆನಂತರವಾಗಿ ದರ್ಶನವನ್ನು ಮಾಡಬಹುದು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.